ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು, ಮನೋಹರ ಗ್ರಂಥಮಾಲಾ ಧಾರವಾಡ ಹಾಗೂ ಡಾಕ್ಟರ್ R.C. ಹಿರೇಮಠ ಕನ್ನಡ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಈ ಮೂರು ಸಂಸ್ಥೆಗಳ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕನ್ನಡ ಕಾದಂಬರಿಗಳ ಅನುಸಂಧಾನ ಉಪನ್ಯಾಸ ಮಾಲಿಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾನು ನಿಮ್ಮ ಹಾಗೆಯೇ ಇಲ್ಲಿಯ ವಿದ್ಯಾರ್ಥಿ. ನೀವು ಕುಳಿತುಕೊಂಡ ಜಾಗದೊಳಗಡೆ ನಾನು ಕುಳಿತುಕೊಂಡು ಉಪನ್ಯಾಸಗಳನ್ನ ಕೇಳಿದ್ದು. ನಾವಿಲ್ಲಿ 3 ಜನ ಸ್ನೇಹಿತರಿದ್ದೇವೆ, ಕ್ಲಾಸ್ಮೇಟ್ಸ್ ಇದ್ದೇವೆ. ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಯಾಳ್ ಅವರು, ಪ್ರೊಫೆಸರ್ ಡಾಕ್ಟರ್ ಪ್ರಕಾಶ್ ರಾಠೋಡ್ ಅವರು, ನಾನು ಒಂದೇ ತರಗತಿಯಲ್ಲಿ ಕುಳಿತುಕೊಂಡು ವಿದ್ಯಾಭ್ಯಾಸ ಮಾಡಿದ್ದೆ. ಬಹಳ ಖುಷಿ ವಿಷಯ ಅಂತ ಹೇಳಿದ್ರೆ, ಆ 3 ಜನ ಇದೇ ವಿಶ್ವವಿದ್ಯಾಲಯದಲ್ಲಿ ಅಪಾಯಿಂಟ್ಮೆಂಟ್ ಆಗಿತ್ತು. ಬಹುಶಃ ನಮಗೆ ಪಾಠ ಹೇಳಿದಂತ ಗುರುಗಳು, ಅವರು ನಮಗೆ ದಾರಿ ಎರೆದ ಜ್ಞಾನ, ಅವರ ಆಶೀರ್ವಾದಗಳು, ಅವರು ಹಾರೈಸಿದ ರೀತಿ ನಮ್ಮ ಬದುಕನ್ನು ರೂಪಿಸಿತು ಅಂತ ಹೇಳಿ ನಾನು ತುಂಬಾ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ನನಗೆ ಬರಲೇಬೇಕಂತ ಹೇಳಿ ಒತ್ತಾಶ ನೀಡಿದ ನನ್ನ ಅತ್ಯಂತ ಆತ್ಮೀಯ ಗೆಳೆಯ ಬಸವರಾಜ್ ಗೌಡರು, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಕೃಷ್ಣ ನಾಯಕ್ ಅವರೇ ಹಾಗೂ ಇನ್ನೋರ್ವ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಹರ್ಷ ಕಂಬಳ ಸರ್ ಅವರೇ, ಉಪಸ್ಥಿತರಿರ್ತಕ್ಕಂಥ ಶ್ರೀ ಸಂಜೀವ್ ಜೋಶಿ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಪೊಲೀಸ್ ಪಾಟೀಲ್ ಸರ್ ಅವರೇ, ಗುರುಗಳಾಗಿರ್ತಕ್ಕಂಥ D.R. ಹಿರೇಮಠ ಸರ್ ಅವರೇ, ಪ್ರೊಫೆಸರ್ ನಾಗಯ್ಯ ಹಿರೇಮಠ ಸರ್ ಅವರೇ, ಇಂಗಪ್ಪ ಮುದೇನವರವರೇ, ಹಾಗೂ ನನ್ನ ಅತ್ಯಂತ ಆತ್ಮೀಯರು ಹಿರಿಯರು ಆಗಿರ್ತಕ್ಕಂಥ ಪ್ರೊಫೆಸರ್ ಟಿ.ಜೆ. ಹಾಜೋಳ್ ಸರ್ ಅವರೇ, ಡಂಬಳ್ ಅವರೇ, ಆತ್ಮೀಯರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ಇಲ್ಲಿ ಬಂದದ್ದು ತುಂಬಾ ಆಕಸ್ಮಿಕವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಬಹಳ ಸಂತೋಷ ಆಯಿತು. ಒಂದು, ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹದ್ದು. ಇನ್ನೊಂದು, ಧಾರವಾಡ ಕಟ್ಟೆಗೂ ಬಂದು ನನಗೆ ಒಂದು ಅಂಟಿ. ಅದರಲ್ಲೂ ಬಹಳ ವಿಶೇಷವಾಗಿ ನನಗೆ ತುಂಬಾ ಇಷ್ಟವಾದಂತ ವಿಷಯ ಕನ್ನಡ ಕಾದಂಬರಿಗಳ ಅನುಸಂಧಾನ. ಇದು ಎಷ್ಟು ದಿನಗಳ ಕಾಲ ಮಾತಾಡಿದ್ರು ಕೂಡ ಮುಗಿಯಲಾರದಂತ ವಿಷಯ. ಆದ್ರೆ ಕೆಲವು ಮಾತುಗಳನ್ನ ನಿಮ್ಮೊಂದಿಗೆ ಹಂಚಿಕೊಡ್ತೇವೆ. ಕಾರಣ ಅಂತ ಹೇಳಿದ್ರೆ, ನವೋದಯದ ಪೂರ್ವ ಕಾಲದಲ್ಲಿ ಸೀರಿಯಸ್ ಆಗಿ ಮಾತಾಡ್ತೇವೆ. ನವೋದಯ ಪೂರ್ವ ಕಾಲದ ಚರಿತ್ರೆಯನ್ನ ನೋಡ್ತಾ ಬಂದ್ರೆ ನಮಗೆ ಸೃಜನಶೀಲ ಸಾಹಿತ್ಯ ಅನ್ನುವಂಥದ್ದು ಹೊಸಗನ್ನಡ ಸಾಹಿತ್ಯದಲ್ಲಿ ಅನುವಾದಗಳ ಮೂಲಕ ಬಂದದ್ದು. ಇಂಗ್ಲಿಷಿನ ಸಾಹಿತ್ಯದ ಪ್ರಭಾವ, ಸಂಸ್ಕೃತ ಸಾಹಿತ್ಯದ ಪ್ರಭಾವ, ಮರಾಠಿ ಸಾಹಿತ್ಯದ ಪ್ರಭಾವ, ಬಂಗಾಳಿ, ಉರ್ದು, ಹಿಂದಿ, ಹೀಗೆ ಅನೇಕ ಭಾಷೆಗಳ ಅನುವಾದಗಳು ಕನ್ನಡ ಸಾಹಿತ್ಯಕ್ಕೆ ಪ್ರವೇಶಿಕೆಯನ್ನ ಪಡೆದಂತ ಕಾಲಘಟ್ಟದಲ್ಲಿ, ಆದ್ರೆ ಆ ಕಾಲಘಟ್ಟದೊಳಗಡೆ ಅಲ್ಲಿವರೆಗೆ ಇದ್ದಂತ ಹಳಗನ್ನಡದ ಸಾಹಿತ್ಯದ ರೂಪಗಳಾಗಿರ್ಬೋದು, ಪ್ರಕಾರಗಳಾಗಿರ್ಬೋದು, ಅಥವಾ ಕಾವ್ಯ ರಚನಾ ವಿಧಾನಗಳಾಗಿರ್ಬೋದು, ಒಂದು ರೀತಿಯಲ್ಲಿ ನನಗೆ ಧರ್ಮ ಮತ್ತು ಪ್ರಭುತ್ವ ಇವೆರಡು ಹೊರತುಪಡಿಸಿ ಮನುಷ್ಯನ ವೈಯಕ್ತಿಕವಾಗಿರ್ತಕ್ಕಂಥ ಭಾವನೆಗಳನ್ನ ದಾಖಲಿಸಿದ್ದು, ಅವನ ನೋವು ನಲಿವುಗಳನ್ನ, ಆಶೆ ಆಕಾಂಕ್ಷೆಗಳನ್ನ, ಕನಸುಗಳನ್ನ, ರೊಮ್ಯಾಂಟಿಸಮ್ ಅನ್ನ ಮೊಟ್ಟ ಮೊದಲ ಬಾರಿಗೆ ವೈಯಕ್ತಿಕವಾಗಿರುವ ತೀರಾ ಖಾಸಗಿತನದ ಅನುಭವಗಳ ದಾಖಲಾಗಿತ್ತು ಹೊಸಗನ್ನಡ ಸಾಹಿತ್ಯದಲ್ಲಿ. ಅಲ್ಲಿವರೆಗೆ ಲೇಖಕನೊಬ್ಬನ ವೈಯಕ್ತಿಕ ಅನುಭವಗಳೆಲ್ಲೂ ಕೂಡ ದಾಖಲಾಗಿರಲಿಲ್ಲ. ಆದ್ರೆ ಹೊಸಗನ್ನಡ ಸಾಹಿತ್ಯ ಬಂದಾಗ ಅಲ್ಲಿರ್ತಕ್ಕಂಥ ಭಾಷೆ, ರಚನೆ, ತಂತ್ರ, ಶೈಲಿ ಇತ್ಯಾದಿಗಳನ್ನು ನೋಡ್ತಾ ಇದ್ದಾಗ ಇಲ್ಲಿಯ ಓದುಗ ವರ್ಗ ಒಂದು ರೀತಿಯಲ್ಲಿ ಗಾಬರಿಗೊಳಿಸಿತು. ಯಾಕಂತ ಹೇಳಿದ್ರೆ, ಶೇಕ್ಸ್ಪಿಯರ್ ನಾಟಕಗಳಾಗಿರ್ಬೋದು, ಊಹೆಂದ್ರಿಯ
ಬೇರೆ ರೀತಿಯ ಭಾಷೆಯಲ್ಲಿ ಬಂದಂತಹ ಅನುವಾದಗಳು ಕನ್ನಡ ಭಾಷೆಯ ಒಂದು ಶ್ರೀಮಂತಗೊಳಿಸಿದಂತ ರೀತಿ, ಅವೆಲ್ಲವುಗಳ ಜೊತೆಗೆ ಕಾವ್ಯಕ್ಕಿಂತ ಮೊಟ್ಟ ಮೊದಲ ಬಾರಿಗೆ ನಮಗೆ ಕಾದಂಬರಿ ಬಂತು. ಬಂಗಾಳಿ ಸಾಹಿತ್ಯದಿಂದ, ಮರಾಠಿ ಸಾಹಿತ್ಯದಿಂದ, ಇಂಗ್ಲಿಷ್ ಸಾಹಿತ್ಯದಿಂದ ಅದರ ರಚನೆಯನ್ನ ನೋಡ್ತಾ ಬಂದ್ರೆ ಬಹುತೇಕ ಬಗ್ಗೆ ಕನ್ನಡ ಸಾಹಿತ್ಯದ ಒಂದು ಬಹುದೊಡ್ಡ ಶ್ರೀಮಂತಿಕೆಯನ್ನು ಕೊಟ್ಟ ಪ್ರಕಾರ ಯಾವುದು ಅಂತ ಹೇಳಿದ್ರೆ ಅದು ಕಾದಂಬರಿ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ ಅದರ ಹರಿವು ಮತ್ತು ವಿಸ್ತಾರಗಳು ತುಂಬಾ ವ್ಯಾಪಕವಾದದ್ದು. ಆದ್ರೆ ಈ ಕಾದಂಬರಿ ನಮಗೆ ಕುಮುದಿನಿ ಅಂತ ಕಾದಂಬರಿ ಇರಬಹುದು, ದುರ್ಗೇಶ್ ನಂದಿನಿ ಅಂತ ಕಾದಂಬರಿಗಳಿದೆ ಇರಬಹುದು, ಬಂಕಿಂಚಂದ್ರ ಚಟರ್ಜಿ ಅಂತವರ ಕಾದಂಬರಿಗಳು ಕನ್ನಡಕ್ಕೆ ಬರುವ ಸಂದರ್ಭಕ್ಕೆ ಮರಾಠಿಯಿಂದ ಬಂದಂತಹ ಕಾದಂಬರಿಗಳು, ಗಳಗನಾಥರಂತವರು ಅನುವಾದಗಳನ್ನು ಮಾಡೋದ್ರ ಮೂಲಕವಾಗಿ ಬಹುತೇಕವಾಗಿ ನನಗೆ ಐತಿಹಾಸಿಕವಾಗಿರುವಂತಹ ಆದರ್ಶಮಯವಾಗಿರುವ ವಸ್ತುವನ್ನು ಒಳಗೊಂಡಿರ್ತಕ್ಕಂತಹ ಕಾದಂಬರಿಗಳು ಮತ್ತು ಧರ್ಮದ ವಿಷಯವನ್ನು ಹೇಳುವಂತಹ ನೀತಿ ನೈತಿಕತೆಗಳನ್ನ ಉಪದೇಶಾತ್ಮಕವಾದ ರೀತಿಯಲ್ಲಿ ಬೋಧಿಸುವ ರೀತಿ ಒಳಗಡೆ ಕಾದಂಬರಿಗಳು ಬಂತು. ಆದ್ರೆ ಕನ್ನಡಕ್ಕೆ ಎರಡು ರೀತಿಯ ಪ್ರವೇಶಿಕೆಯಾಗಿದೆ. ಒಂದು ಪಾಶ್ಚಿಮಾತ್ಯ ಮಾದರಿಯನ್ನೇ ಒಳಗೊಂಡಂತಹ ಕಾದಂಬರಿಗಳು, ಇನ್ನೊಂದು ಭಾರತೀಯ ಮಾದರಿಯನ್ನು ಒಳಗೊಂಡಂತಹ ಕಾದಂಬರಿಗಳು. ಯಾಕೆ ಪಾಶ್ಚಿಮಾತ್ಯ ಮತ್ತು ಭಾರತೀಯ ಅಂತ ನಾವು ವಿಂಗಡಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಭಾರತೀಯ ಸಂದರ್ಭದ ಸನಾತನ ಧರ್ಮದಲ್ಲಿರ್ತಕ್ಕಂತಹ ಮೌಲ್ಯಗಳನ್ನ, ಅವುಗಳ ಉನ್ಮತ್ತತೆಗಳನ್ನ ಅಥವಾ ಅಲ್ಲಿರ್ತಕ್ಕಂಥ ಉತ್ತುಂಗವಾದಂತಹ ಸಂಗತಿಗಳನ್ನ ಹೇಳುವಂತ ರೀತಿಗಳಿಂದ ಕಾದಂಬರಿಗಳು ಬಂದು ಆದರ್ಶಮಯವಾಗಿರುವಂತಹದ್ದು, ಸಂಸ್ಕೃತಿಯನ್ನ ಬೆಂಬಲಿಸುವಂತಹದ್ದು, ಜೀವನ ಮೌಲ್ಯಗಳನ್ನ ಎತ್ತಿ ಹೇಳುವಂತಹದ್ದು, ಆ ರೀತಿಯ ಒಳಗೆ ಇರುವಂತಹದ್ದು ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಗೆ ಇಲ್ಲಿ ಇರ್ತಕ್ಕಂಥ ಆಚಾರ ವಿಚಾರಗಳನ್ನ, ನಂಬಿಕೆಗಳನ್ನ, ಜಾತೀಯತೆಯನ್ನ, ಮೂಢನಂಬಿಕೆಗಳನ್ನ, ಕಂದಾಚಾರಗಳನ್ನ ಅಥವಾ ಇಲ್ಲಿರುವಂತಹ ಏನು ಸಹಗಮನದಂತಹ ಪದ್ಧತಿಗಳಾಗಿರ್ಬೋದು, ಬಾಲ್ಯ ವಿವಾಹಗಳಾಗಿರ್ಬೋದು ಅಥವಾ ಈ ಬಗ್ಗೆ ಜಾತಿಯ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಸಂಗತಿಗಳಾಗಿರ್ಬೋದು, ಇವುಗಳನ್ನ ವಿಡಂಬನೆಯಾತ್ಮಕವಾಗಿ ಇವುಗಳನ್ನು ವಿರೋಧಿಸಿಕೊಂಡು ಬರೆದಂತ ಕಾದಂಬರಿಗಳು ಮತ್ತು ಆಚಾರ ವಿಚಾರಗಳನ್ನ ಒಂದು ರೀತಿ ಒಳಗಡೆ ಟೀಕಿಸಿಕೊಂಡು ಬರೆದಂತ ಕಾದಂಬರಿಗಳು ಬೆಳ್ಕೊಂಡು ಬಂತು. ಬಹುತೇಕವಾಗಿ ಗಳಗನಾಥ ಮತ್ತು ಎಸ್ ಪುಟ್ಟಣ್ಣ ಅವರನ್ನ ಹೊರತುಪಡಿಸಿದರೆ ಮುಂದೆ ಬಂದಂತ ಎಲ್ಲಾ ಲೇಖಕರು ಉಳ್ವಾಡಿ ಹೇಳ್ಕೊಂಡು, ಬೋಳ್ವಾರು ಅವರಿಂದ ಹೇಳ್ಕೊಂಡು, ಬಾಬುರಾವ್ ಬೋಳ್ವಾರ್ ಅವರಿಂದ ಹೇಳ್ಕೊಂಡು, ಆಮೇಲೆ ಬಂದಂತಹ ಕೇರೂರು ವಾಸ್ತುವಾಚಾರ ಆಗಿರ್ಬೋದು ಅಥವಾ ಕಡಗೋಳ ಕೃಷ್ಣ ಭಟ್ರ ಆಗಿರ್ಬೋದು, ಚೇಡಿಯಪ್ಪ ಕೃಷ್ಣ ಭಟ್ರ ಆಗಿರ್ಬೋದು, ಗೋರುಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಕುವೆಂಪು, ಕಾರಂತ ಇತ್ಯಾದಿಯ ಅನೇಕ ಲೇಖಕರುಗಳು ಸಾಮಾಜಿಕವಾಗಿರ್ತಕ್ಕಂಥ ಕಾದಂಬರಿಗಳ ರಚನೆಯ ಜೊತೆಗೆ ಎರಡು ರೀತಿಯ ಆಲೋಚನೆಗಳನ್ನ ನೋಡ್ತಾ ಬಂದರು. ಒಂದು ಕಡೆ ನಮ್ಮ ಭಾರತೀಯವಾಗಿರ್ತಕ್ಕಂಥ ಸಮಾಜದ ಒಳಗಡೆ ಇರುವಂತಹ ಅನೇಕ ರೀತಿಯ ಸೂಕ್ಷ್ಮವಾಗಿರುವ ಸಂಗತಿಗಳನ್ನ ಅವರು ಟೀಕೆಯನ್ನ ಮಾಡ್ತಾ, ಪರಿಷ್ಕರಣೆಯನ್ನ ಮಾಡ್ತಾ, ಒಂದು ರೀತಿಯಲ್ಲಿ ಅವುಗಳ ಬಿಡುಗಡೆಯನ್ನ ಪಡೆಯುವ ಉನ್ನತವಾಗಿರ್ತಕ್ಕಂಥ ಜೀವನ ಮಟ್ಟವನ್ನ ನೋಡುವಂತದ್ದು. ಅದು ಶಿಕ್ಷಣ ಆಗಿರ್ಬೋದು, ಮಹಿಳೆಯರ ಇರ್ತಕ್ಕಂಥ ವಿಚಾರಧಾರೆಗಳಾಗಿರ್ಬೋದು, ಜಾತಿಯ ಅಸ್ಪೃಶ್ಯತೆಯನ್ನ, ಅನಿಷ್ಟತೆಯ ಆಚರಣೆಗಳ ವಿರುದ್ಧ ಮಾತಾಡುವಂತ ಸಂಗತಿಗಳಾಗಿರ್ಬೋದು, ಈ ಬಗ್ಗೆ ಅನೇಕ ರೀತಿಯಲ್ಲಿ ಕಾಣಿಸುವಂತದ್ದು. ಆದ್ರೆ ಇನ್ನೊಂದು ಕಡೆಗೆ ಭಾರತೀಯತೆಯ ಸನಾತನದಲ್ಲಿ ಇರ್ತಕ್ಕಂತಹ ಮೌಲ್ಯಗಳ ಪ್ರಥಮ ಒಂದು ಬಗೆಯಾಗಿರ್ತಕ್ಕಂತಹ ಭಾರತೀಯ ಸಂಸ್ಕೃತಿ ದರ್ಶನವನ್ನ ಕಾಣುವಂತದ್ದು. ಗಳಗನಾಥರ ಮಾಧವ ಗಣವಿಲಾಸ, ಕುಮುದಿನಿ ಅಥವಾ ಅವರ ಬೇರೆ ಬೇರೆ ಕಾದಂಬರಿಗಳನ್ನ ನೋಡ್ತಾ ಬಂದ್ರೆ ಅವರಿಗೆಲ್ಲ ಭಾರತದೊಳಗಡೆ ಇದ್ದಂಥದ್ದು ಅದು ತಪ್ಪಂತ ಇರಲಿಲ್ಲ. ಆದ್ರೆ ಅವುಗಳಲ್ಲಿರುವಂತಹ ಮೌಲ್ಯಯುತವಾಗಿರುವಂತಹ ಒಂದು ಬಗೆಯಾಗಿರುವ ಶ್ರೇಷ್ಠತೆಯ ಮಾನದಂಡಗಳನ್ನ ಆಯ್ದು ಅದನ್ನೇ ಹೇಳುವಂತದ್ದು. ಕಾರಣ ಅಂತ ಹೇಳಿದ್ರೆ, ಒಂದು ಕಡೆಗೆ ಪಾಶ್ಚಾತ್ಯದ ಶಿಕ್ಷಣವನ್ನು ಓದಿ ಪಾಶ್ಚಾತ್ಯ ಮಾದರಿಯಲ್ಲಿ ಇರ್ತಕ್ಕಂತಹ ಅವರ ಜೀವನ ಸಂಸ್ಕೃತಿಯಲ್ಲಿ ಒಳಗಾಗಿರ್ತಕ್ಕಂಥವ್ರು ಅವುಗಳನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಮೌಲ್ಯತೆಗಳನ್ನ ಎತ್ತಿ ಹೇಳುವಂತ ರೀತಿ. ಬಹುಶಃ ನಮಗೆ ಗುಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ ಅಥವಾ ಬೋಳ್ವಾರ್ ಅಂತವರ ಕಾದಂಬರಿಯನ್ನ ಇಟ್ಕೊಂಡು ನೋಡ್ತಾ ಬಂದ್ರೆ, ಪುಟ್ಟಣ್ಣ ಅಂತವರ ಕಾದಂಬರಿಗಿಂತ ಅಥವಾ ಇವರ ಗಳಗನಾಥರ ಕಾದಂಬರಿಗಿಂತ ಹೇಗೆ ಭಿನ್ನವಾಗಿ ನಮ್ಗೆ ಕಾಣಿಸ್ತವೆ ಅನ್ನೋದನ್ನ ಗೊತ್ತಾಗ್ತಾ ಇದೆ. ಬಹುಶಃ ಈ ನಿರೂಪಣೆಯ ಸ್ವರೂಪಗಳು ಒಂದು ಬಗೆಯಲ್ಲಿ ನಮಗೆ ತುಂಬಾ ಪ್ರಗತಿಪರವಾಗಿರ್ತಕ್ಕಂಥ ಆಲೋಚನೆಗಳಿಗೆ ಮುಂದೆ ಬಂದಂತಹ ಗೋರುಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಕಾರಂತರಾಗಿರ್ಬೋದು, ನೀವು ಎಷ್ಟು ಬಗೆಯಲ್ಲಿ ನೋಡ್ತಾ ಇದ್ದು ಅಂತ ಹೇಳಿದ್ರೆ, ಸಮಾಜದ
ಒಳಗಡೆ ಕಾಣಿಸುವಂತಹ ಸ್ವಕುಟುಂಬದೊಳಗೆ ಆಗುವಂತಹ ತಾರತಮ್ಯಗಳ ನ್ಯೂನ್ಯತೆಗಳನ್ನ ಬಹುವಿಧ ಒಳಗಡೆ ಎತ್ತಿ ಹೇಳುವಂತಹದ್ದು. ಬಹುಮುಖ್ಯವಾಗಿ ಶಿಕ್ಷಣದ ಬಗ್ಗೆ ಕೊಟ್ಟಂತಹ ಒಲವುಗಳಾಗಿರ್ಬೋದು, ಜಾತಿಯ ವಿಚಾರಗಳಾಗಿರ್ಬೋದು. ನೋಡಿ, ಮಾಧವ ಕರ್ಣ ವಿಲಾಸದ ಗಳಗನಾಥರ ಒಂದು ಕಾದಂಬರಿಯಲ್ಲಿ ಪ್ರಸಂಗ ಬರ್ತದೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಈ ರೀತಿಯ ಕಾದಂಬರಿಗಳು ಬರೋದಕ್ಕೆ ಸುಧಾರಣವಾದದ ಪ್ರಭಾವಗಳು, ಮರಾಠಿಯಲ್ಲಿ ಆದ ಸುಧಾರಣವಾದಗಳಾಗಿರ್ಬೋದು, ಬಂಗಾಳಿಯಲ್ಲಿ ಆಗಿರ್ತಕ್ಕಂಥ ಸುಧಾರಣವಾದಗಳಾಗಿರ್ಬೋದು, ಈ ಲೇಖಕರನ್ನ ತುಂಬಾ ವ್ಯಾಪಿಸಿಕೊಂಡದ್ದು. ಆದ್ರೆ ಗಳಗನಾಥಂತವರಿಗೆ ತಮ್ಮ ಪಾರಂಪರಿಕವಾಗಿರುವಂತಹ ಮೌಲ್ಯಗಳ ಪ್ರತಿಪಾದನೆ ಕಾಣಿಸ್ತಾ ಇದೆ. ಒಂದು ಇಬ್ಬಂದಿತನವನ್ನು ನಾವು ಕಾಣಬಹುದು. ನೋಡಿ, ಅಲ್ಲಿ ಪ್ರಸಂಗ ಬರ್ತಾ ಇದೆ, ಪಾದ್ರಿಗಳು ಬಂದಿದ್ದಾರೆ, ಅವರು ಹಿಂದೂ ಧರ್ಮ ಅನ್ನುವಂಥದ್ದು ಕೆಳಜಾತಿಗಳನ್ನ, ಹಿಂದುಳಿದಿರ್ತಕ್ಕಂಥವರನ್ನ ತುಂಬಾ ಕೀಳಾಗಿ ನಡೆಸ್ಕೊಂಡಿದೆ, ಅವ್ರನ್ನ ಮನುಷ್ಯರ ರೀತಿಯಲ್ಲಿ ನಡೆಸ್ಕೊಂಡಿಲ್ಲ, ಅವ್ರನ್ನ ಮುಟ್ಟಿಸ್ಕೊಳ್ತಾ ಇಲ್ಲ ಅನ್ನೋ ಪ್ರಸಂಗ ಬರ್ತಾ ಇದೆ. ಜತ್ತ ಮತ್ತು ಅಲ್ಲಿ ಬರ್ತಾ ಇರ್ತಕ್ಕಂತಹ ಕುಲಕರ್ಣಿ ಅವರು ಆಗ ಅವ್ರು ಕೇಳ್ತಾರೆ, ಎಲ್ಲವಾದ ಜತ್ತ, ಈ ಪಾದ್ರಿಗಳು ಬಂದು ಏನ್ ಹೇಳಿದ್ರೆ, ನಾವೇನೋ ನಿಮ್ಮನ್ನ ಮುಟ್ಟಿಸ್ಕೊಳ್ತಾ ಇಲ್ವಂತೆ, ನಾವೇನೋ ನಿಮ್ಮನ್ನ ದೂರ ಇಟ್ಟಿರುವಂತೆ, ಹೌದಿಲ್ಲ ಅಂತ ಹೇಳಿ. ಇಲ್ಲ ದುಡಿತಾನೆ ಜತ್ತ, ನಮ್ಮನ್ನು ಬಿಟ್ರೆ ನಿಮಗೆ ಗತಿ ಇಲ್ಲ, ಅಥವಾ ನಿಮ್ಮನ್ನು ಬಿಟ್ರೆ ನಮಗೆ ಗತಿ ಇಲ್ಲ, ನಮ್ಮನ್ನು ಬಿಟ್ರೆ ನಿಮಗೆ ಗತಿ ಇಲ್ಲ, ಅದೇಂಗೆ ಅಂತ ಹೇಳಿ. ಹೌದಲ್ಲ, ನಾವೇನೋ ಬಾಳ ಅಂದ್ರೆ ನಿಮ್ಮನ್ನು ಮುಟ್ಟಿಸ್ಕೊಳ್ತಾ ಇಲ್ಲ ಅಷ್ಟೇ. ಮೇಲೆ ನೀರು ಮೇಲೆ ಹರಿಬೇಕು, ಕೆಳಗೆ ನೀರು ಕೆಳಗೆ ಹರಿಬೇಕು. ಇದು ಮಾಧವ ಕರ್ಣ ವಿಲಾಸ ಕಾದಂಬರಿ ಒಳಗಿನ ಸಾಲು. ಅಂದ್ರೆ ಅವರಿಗೆ ಜಾತಿ ಅನ್ನೋದು ಕೂಡ ಒಂದು ಮೌಲ್ಯವಾಗಿತ್ತು. ಅವರು ಅದನ್ನು ಹಾಗೆ ಬದುಕ್ತಾ ಇದ್ರು. ಆದ್ರೆ ಹೊರಗಿನಿಂದ ಬಂದಂತಹ ಶಿಕ್ಷಣವನ್ನು ಪಡೆದುಕೊಂಡಿರ್ತಕ್ಕಂಥವರು ಮನುಷ್ಯರನ್ನ ಕೀಳಾಗಿ ನೋಡುವಂತಹದ್ದು ಎಂತ ಒಂದು ಘೋರ ಅಪರಾಧ ಅನ್ನುವಂತಹ ತಿಳುವಳಿಕೆಯನ್ನ ಸುಧಾರಣವಾದದಲ್ಲಿ ಇರ್ತಕ್ಕಂತಹ ಅನೇಕರು, ಲೋಹಿಯಾ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಗಾಂಧಿ ಆಗಿರ್ಬೋದು, ಅಥವಾ ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ದಯಾನಂದ ಸರಸ್ವತಿ, ಅನೇಕ ಸುಧಾರಣವಾದ ಚಿಂತನೆಗಳು ಈ ಹೊಸಗನ್ನಡ ಸಾಹಿತ್ಯದ ನವೋದಯ ಕಾಲಘಟ್ಟದ ಕಾದಂಬರಿಕಾರರ ಮೇಲೆ ಬಹುದೊಡ್ಡ ಪ್ರಭಾವ ಬೀರಿತು. ನಿಮಗೆ ಗೋರುಸ್ವಾಮಿ ಅವರವರ ಹೇಮಾವತಿ ಕಾದಂಬರಿ ನೋಡಿದ್ರೆ ಅಲ್ಲಿ ಅಂತರ್ಜಾತಿ ವಿವಾಹಗಳೇ ಬಹುಮುಖ್ಯವಾದ ಕೇಂದ್ರವಾಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಕುವೆಂಪು ಆಗಿರ್ಬೋದು, ಆಗಿರ್ಬೋದು, ಅವೆಲ್ಲಗಳು ಯಾಕೆ ಅಂತ ಜಾತೀಯತೆಯ ಮೌಲ್ಯಗಳನ್ನ ಅದನ್ನು ಅಳಿಸಾಕಬೇಕು ಅನ್ನುವಂಥದ್ದನ್ನ ಗಾಂಧೀಜಿಯವರ ಏನು ಸರ್ವೋದಯದ ಕಲ್ಪನೆಗಳಿದವೋ ಅವುಗಳನ್ನ ತಮ್ಮ ಇವುಗಳಲ್ಲಿ ಕಾದಂಬರಿಗಳಲ್ಲಿ ಮತ್ತು ರಾಷ್ಟ್ರೀಯತೆಯ ಭಾವನೆಗಳನ್ನ ಬಿಂಬಿಸುವಲ್ಲಿ ಇವು ಹೆಚ್ಚು ಸಹಕಾರಿಯಾಯಿತು ಅನ್ನುವಂಥದ್ದನ್ನ. ಹಾಗಾಗಿ ನವೋದಯದ ಕಾಲಘಟ್ಟದೊಳಗಡೆ ಸಾಮಾಜಿಕ ಸುಧಾರಣೆಗಳು, ಚಳವಳಿಗಳು ಮತ್ತು ಕಾದಂಬರಿ, ಈ ಫಿಕ್ಷನ್ನಿನ ಕಲ್ಪನೆಗಳು ಬೆಳಕೊಂಡು ಬಂತು. ಹಾಗಾಗಿ ನವೋದಯದ ಕಾಲಘಟ್ಟದಲ್ಲಿ ಬಂದಂತ ಈ ಕಾದಂಬರಿಗಳು ನನಗೆ ಕಾರಂತರ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಒಳಗೊಂಡಿರ್ತಕ್ಕಂಥ ಕಾದಂಬರಿ. ಯಾಕಂದ್ರೆ ವೈಚಾರಿಕತೆಯನ್ನ ಬಹಳ ಪ್ರಖರವಾದ ರೀತಿಯಲ್ಲಿ ಹೇಳಿದಂತವರು ಕಾರಂತ. ಮನುಷ್ಯನ ಸ್ವಭಾವ, ಸ್ವಾರ್ಥ, ಸೀಮಿತತೆ ಮತ್ತು ಅವನೊಳಗಡೆ ಇರ್ತಕ್ಕಂಥ ದುರಾಸೆಗಳು, ಅವನ ದುರ್ನಡತೆಗಳು, ಭೋಗ ವಿಲಾಸಗಳು, ಈ ರೀತಿಯ ಬಗೆಯ ಒಳಗಡೆ ಕಾಣಿಸಿಕೊಳ್ಳುವಂತದ್ದಾದ್ರೆ, ಇನ್ನೊಂದು ಕಡೆಗೆ ಆಧುನಿಕತೆಯ ಪ್ರವೇಶ ಅನ್ನುವಂಥದ್ದು ದಳ ಸಮುದಾಯಗಳ ಪರಿವರ್ತನೆಯನ್ನ ಮಾಡ್ತಾ ಇದೆ ಅನ್ನುವುದರ ಜೊತೆಗೆ ನಮ್ಮ ಭಾರತೀಯ ಸನಾತನ ಧರ್ಮದ ಮೇಲೆ ಒಂದು ಸವಾರಿ ಮಾಡ್ತಾ ಇದೆ ಅನ್ನುವುದು ಕೂಡ ಇನ್ನೊಂದು ಬಗೆಯಾದಂತ ಚಿಂತಾಶಯ ಬಂದಿರತಕ್ಕಂಥದ್ದು ನಾವು ಕಾಣ್ತೇವೆ. ಈ ರೀತಿ ಒಳಗಡೆ ಅವರ ಬೆಟ್ಟದ ಜೀವದಂತ ಕಾದಂಬರಿಯಲ್ಲಿ ಬಹುಮುಖ್ಯವಾಗಿ ಅವರ ಚೋಮನ ದುಡಿ, ಬೆಟ್ಟದ ಜೀವ, ಮರಳಿ ಮಣ್ಣೆಗೆ, ಅಳಿದ ಮೇಲೆ, ಮೈಮನಗಳ ಸುಳಿಯಲ್ಲಿ, ನಂಬಿದವರ ನಾಗ ನರಕ, ನೀವು ಯಾವ ಕಾದಂಬರಿಯನ್ನು ಎತ್ಕೊಂಡ್ರು ಕೂಡ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನೇ ಕೇಂದ್ರವಾಗಿ ಇಟ್ಕೊಂಡು ಅವರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ಬೆಟ್ಟದ ಜೀವ ಕಾದಂಬರಿಯಲ್ಲಿ ಬೆಟ್ಟಪ್ಪಯ್ಯಗೆ ಸಂತೆಗೆ ಹೋಗ್ತಿರ್ತಾನೆ, ಈ ರೀತಿ ಹೇಳ್ತಾರೆ, ಅಯ್ಯ ನಾನು ರವಿಕೆ ಹತ್ತಿದೆ, ದಯವಿಟ್ಟು ನನಗೆ ಬಂದು ರವಿಕೆ ತಗೊಂಬ ಅಂತ ಹೇಳಿ. ಆ ಬೆಟ್ಟಪ್ಪಯ್ಯ ಹೇಳ್ತಾನೆ, ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ ಹೇಳಿ. ಆಗ ಬೆಟ್ಟಪ್ಪಯ್ಯನ ಹೇಳ್ತಾರೆ, ಈ ಒಯ್ಯನ್ ದಿಮಾಗ್ ನೋಡು, ಕಳೆ ಕೀಳೋಳು ನಾನು, ನಾಟಿ ಮಾಡೋಳು ನಾನು, ಭಕ್ತರು ಒಯ್ಯೋಳು ನಾನು, ಒಕ್ಕಲು ಮಾಡಿ ಚೀಲ ತುಂಬಿಕೊಡೋಳು ನಾನು, ಆದ್ರೆ ದಿಮಾಗ್ ನೋಡು, ಯಾಕಂದ್ರೆ ಭೂಮಿ ಇವರಿಗೆ ಹೆಸರಿಗಿದೆಯಲ್ಲ ಅದಕ್ಕೆ. ಬಹುಶಃ ಇಂತಹ ಅನೇಕ ಬಗೆಯಾದಂತಹ ಸಮಸ್ಯೆಗಳನ್ನ ಅಮರ್ತ್ಯದ ಒಂದು ವೈಚಾರಿಕತೆ ನೆಲೆಯಲ್ಲಿ ಸ್ತ್ರೀಯನ್ನ ಒಂದು ಭೋಗದ ವಸ್ತುವನ್ನಾಗಿ ಇಟ್ಕೊಂಡು ಶೋಷಣೆಯನ್ನ ಮಾಡ್ತಾ ಇರ್ತಕ್ಕಂಥ ಅನೇಕ ರೀತಿಯಲ್ಲಿ ಕಾರಂತರು ಎಷ್ಟು ಇವತ್ತಿಗೂ ಕೂಡ ನವೋದಯದಲ್ಲಿ ನನಗೆ ಭಿನ್ನ ಅನಿಸ್ತಾರೆ ಅಂದ್ರೆ, ಅವರ ಸರಸಮ್ಮನ ಸಮಾಧಿ ಕಾದಂಬರಿಯನ್ನು ಓದಿ ಅಲ್ಲಿ ಒಂದು ಪ್ರಸಂಗ ಬರ್ತದೆ. ಸರಸಮ್ಮ ಆ ಊರಿನ ಒಬ್ಬ ವೇಷಿ, ಆಕೆ ಸತ್ತಿರ್ತಾಳೆ. ಆಕೆ ಸಮಾಧಿ ಮೇಲೆ ಯಾರು ಹೋಗಿ ಒಂದು ಮರ ಗಿಡ ನೆಟ್ಟಿರ್ತಾರೆ.
ಆ ಊರಿನ ಎಲ್ಲ ಪತಿರತಿಯರು ಅವ್ನು ನಡ್ಕೊಳ್ತಿರ್ತಾರೆ. ಯಾಕಂತ ಹೇಳಿದ್ರೆ ಸರಸಮ್ಮನಿಗೆ ನಡ್ಕೊಂಡ್ರೆ ಮಕ್ಕಳಾಗ್ತವೆ ಅಂತ. ಕಾರಂತರ ಪ್ರಶ್ನೆ ಅಂತ ಹೇಳಿದ್ರೆ ಸರಸಮ್ಮ ಒಬ್ಬ ದೇವದಾಸಿ, ನಡ್ಕೊಳ್ಳೋರೆಲ್ಲರೂ ಪತಿವ್ರತಿಯವರು. ಯಾರಿದ್ದಾರೆ ಈ ಪತಿವ್ರತಿಯವರು? ಅಂದ್ರೆ ನಮ್ಮ ಒಳಗೇನೆ ಒಂದು ಇಣಿಕಿ ನೋಡುವ, ನಮ್ಮನ್ನ ನಾವೇ ಆಂತರಿಕವಾಗಿ ಅವಲೋಕಿಸಿಕೊಳ್ಳುವಂತಹ ಅನೇಕ ಬಗೆಯಲ್ಲಿ ಕಾಣಿಸುವಂತದ್ದನ್ನ. ಬಹುಶಃ ಎಷ್ಟರ ಮಟ್ಟಿಗೆ ಇದು ನಡೆಯಿತು ಅಂತ ಹೇಳಿದ್ರೆ, ನವೋದಯದ ಕಾಲದ ಕಾದಂಬರಿಕಾರರ ಒಂದು ದೊಡ್ಡ ಛಾಯೆ ಏನಂತ ಹೇಳಿದ್ರೆ ವಾಸ್ತವವಾದಿಯಾಗಿರ್ತಕ್ಕಂಥ ಕಾದಂಬರಿಗಳನ್ನು ಅವರು ಬರೆದದ್ದು. ಕುವೆಂಪುರಂತವರು ಯಾವ ವಸ್ತುವನ್ನೂ ಕೂಡ ಅವರು ಆಯ್ಕೊಳ್ತಾ ಇರ್ತಕ್ಕಂತಹ ಕಾದಂಬರಿಯ ಒಳಗಡೆ ಕಾಣಿಸುವ ಯಾವ ಪಾತ್ರ, ಘಟನೆ, ಪ್ರಸಂಗ, ಸಂದರ್ಭ ಏನೇ ಬಂದರೂ ಕೂಡ ಒಂದು ಶಗಣಿಯ ಹುಳು ಹೇಗೆ ತನ್ನ ಹಿಮ್ಮುಖವಾಗಿ ಚಲನೆ ಮಾಡುತ್ತದೆ ಎಂಬ ಚಿತ್ರಣವನ್ನು ಕೊಡುವುದರಿಂದ ಹೇಳಿದ್ರು. ಅಂದ್ರೆ ಮನುಷ್ಯನ ದುರಾಸೆಗಳು ಹೇಗಿರ್ತವೆ ಅನ್ನುವಂಥದ್ದನ್ನ ತೋರಿಸುವುದರಿಂದ ಹಿಡ್ಕೊಂಡು ನಾಯಿ, ಗುತ್ತಿ, ತಿಮ್ಮಿ, ಐತುಲು, ಪಿಚ್ಚು ಇಂಥವರನ್ನು ಕೂಡ ಒಂದು ಪ್ರಮುಖವಾದಂತ ಪಾತ್ರಗಳು, ಅವರ ಬದುಕು, ಅವರ ಕನಸುಗಳು, ಅವರ ಆಕಾಂಕ್ಷೆಗಳು ಪ್ರತ್ಯೇಕವಾಗಿ ಒಂದು ಒಬ್ಬ ಬಹಳ ಮುಖ್ಯವಾದಂತ ನಾಯಕ ಅಂತ ಹೇಳಿಕೊಳ್ಳುವುದರ ಜೊತೆಗೆ ಈ ಐತುಲು, ಪಿಚ್ಚು, ಗುತ್ತಿ, ತಿಮ್ಮಿ ಇವರು ಕೂಡ ಅಷ್ಟೇ ಪ್ರಧಾನವಾಗಿರ್ತಕ್ಕಂಥವ್ರು. ತೀರಾ ಅನಕ್ಷಕವಾಗಿರ್ತಕ್ಕಂಥ, ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥವರ ಬದುಕು ಕೂಡ ಕಾದಂಬರಿಯಲ್ಲಿ ಬಹಳ ಮಹತ್ತರವಾದ ವಸ್ತುವಾಗಿ ಕೊಂಡಿರ್ತಕ್ಕಂಥದ್ದನ್ನ ಹೇಳಿ. ಬಹುಶಃ ಇದೆಲ್ಲವೂ ಕೂಡ ಸಮಾಜದೊಳಗಡೆ ಓದುವ ವರ್ಗದಲ್ಲಿ ಒಂದು ಬಗೆಯಾಗಿರ್ತಕ್ಕಂಥ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಈ ಕಾದಂಬರಿಗಳು ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸಿತು ಅಂತ ಹೇಳಬಹುದು. ಆ ನಿಟ್ಟಿನೊಳಗಡೆ ಬಹುಶಃ ಪ್ರಗತಿಶೀಲರು ನವೋದಯದವರ ರಾಷ್ಟ್ರೀಯತೆ ಅಥವಾ ಅವರಲ್ಲಿರ್ತಕ್ಕಂಥ ದೇಶಭಕ್ತಿ ಅಥವಾ ಬಡತನದ ಬಗ್ಗೆ ಅಥವಾ ಆದರ್ಶಗಳ ಬಗ್ಗೆ, ಕನಸುಗಳ ಬಗ್ಗೆ ಅವರ ಕಾದಂಬರಿಗಳನ್ನು ಬರೆದ್ರೆ, ಬಹುಶಃ ಮಾರ್ಕ್ಸ್ವಾದದ ಚಿಂತನೆ ಹಿನ್ನೆಲೆಯಲ್ಲಿ ಆರ್ಥಿಕತೆಯ ಭೂ ಜಮೀನ್ದಾರಿ ವ್ಯವಸ್ಥೆಗಳಲ್ಲಿ ನಡೆಸುವಂತಹ ಗೇಡಿಗಾರರ ಮೇಲೆ ಮಾಡುವಂತಹ ದಬ್ಬಾಳಿಕೆಗಳ ಬಗ್ಗೆ, ಬ್ರಿಟಿಷ್ ವಿರೋಧಿಯಾಗಿರ್ತಕ್ಕಂತಹ ಸ್ವಾತಂತ್ರ್ಯ ಹೋರಾಟವನ್ನ ಇಟ್ಕೊಂಡು ಆ ಬಗೆಯಾಗಿರ್ತಕ್ಕಂಥ ಬಸವರಾಜ ಕಟ್ಟಿಮನಿಯವರಾಗಿರ್ಬೋದು, ಹರಕೃಷ್ಣರಾಯರಾಗಿರ್ಬೋದು, ಅಚ್ಚಪ್ಪ ವೆಂಕಟೇಶ್ ಆಗಿರ್ಬೋದು, ಪಾರ್ಟಿಸುತ್ತ, ಪಾರ್ಟಿಪ್ರಿಯ, ನಾಕಸ್ತೂರಿ ಅಥವಾ ತಾರಸು, ಈ ಬಗೆಯಲ್ಲಿರ್ತಕ್ಕಂಥ ಅನೇಕರು ಬಹುತೇಕವಾಗಿ ಬಹಳ ಪ್ರಗತಿಪರವಾಗಿರ್ತಕ್ಕಂಥ ಕಾದಂಬರಿಗಳನ್ನ ಬರೆದರು. ಆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಇದ್ದಂತ ಯಾವ ಸಮಸ್ಯೆಗಳನ್ನು ಕೂಡ ಬಿಡಲಾರದ ಹಾಗೆ ಅವರು ತೆಕ್ಕೆಯಲಾದದ್ದು. ಹಾಗಾಗಿ ಬಹುಶಃ ಇವತ್ತು ಯಾವುದ ನಂತರದಲ್ಲಿ ನಮಗೆ ನವ್ಯ ದಲಿತ ಬಂಡಾಯ ಅಂತ ಹೇಳಿದವೋ ಅಥವಾ ಸ್ತ್ರೀವಾದ ಅಂತ ಹೇಳಿದವೋ ಅವೆಲ್ಲ ವಿಚಾರಧಾರೆಗಳನ್ನ ಪ್ರಗತಿಶೀಲರು ಒಂದು ಇಣುಕು ನೋಟವಾಗಿ ಗ್ರಹಿಸಿದ್ರು. ಹಾಗಾಗಿ ಬಹುಶಃ ಪ್ರಗತಿಶೀಲರ ಗ್ರಹಿಕೆಯ ವಿಸ್ತಾರ ಅವತ್ತಿನ ಕಾಲದಲ್ಲಿ ಇದ್ದಂತ ಆಷಾಢ ಭೂಚಿತನಗಳಾಗಿರ್ಬೋದು, ಮಠಮಾನ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ಕುಡಿತ, ಜೂಜು, ಆಧಾರ, ವ್ಯಭಿಚಾರಗಳು ಅಥವಾ ಉಳ್ಳವರ ಮನೆಯಲ್ಲಿ ಆಗ್ತಾ ಇರ್ತಕ್ಕಂತಹ ಈ ಬಗೆಯಾಗಿರುವ ಧೋರಣೆಗಳನ್ನ ತಮ್ಮ ವಸ್ತುವನ್ನಾಗಿಟ್ಕೊಂಡು ಅದರಲ್ಲೂ ಕೂಡ ಈ ಪ್ರಗತಿಶೀಲ ಸಂದರ್ಭದೊಳಗಡೆ ರಂಗಭೂಮಿ ಮತ್ತು ಸಂಗೀತ ಇತ್ಯಾದಿಗಳಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಚಾರಗಳನ್ನು ಕುರಿತು ಹೇಳುವಂಥದ್ದು. ಬಹುಶಃ ಪ್ರಗತಿಶೀಲರ ಎತ್ತುಕೊಂಡಂತ ಅನೇಕ ಸಮಸ್ಯೆಗಳು ಇವತ್ತಿಗೂ ಕೂಡ ನಮಗೆ ಜೀವಂತವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅಂದ್ರೆ ಯಜಮಾನಿಕೆಯ ಅನೇಕ ಸ್ವರೂಪಗಳನ್ನ ಜಮೀನ್ದಾರಿ ವ್ಯವಸ್ಥೆಗಳಲ್ಲಿ ನಡೆಸಿಕೊಳ್ತಾ ಇರ್ತಕ್ಕಂಥ ಆಳು ಮತ್ತು ಕೂಲಿಯ ಒಡೆಯನ ಸಂದರ್ಭಗಳನ್ನ ನೋಡ್ತಾ ಬಂದ್ರೆ ಪ್ರಗತಿಶೀಲರು ಎತ್ತುಕೊಂಡಂತ ಸಮಸ್ಯೆಗಳು ಬಹು ವಿಶಾಲವಾದ ಮತ್ತು ವಿಸ್ತಾರವಾದ ರೀತಿಯಲ್ಲಿ ಇರತಕ್ಕಂಥದ್ದು. ಸಮಾಜದಲ್ಲಿ ಕಾಣುವಂತಹ ಈ ಅನಕ್ಷರತೆ, ಮೌಢ್ಯತೆಗಳು, ಮೂಢನಂಬಿಕೆಗಳು, ದೇವರು ಮತ್ತು ಹೆಸರುಗಳಲ್ಲಿ ನಡೀತಾ ಇರ್ತಕ್ಕಂಥ ಶೋಷಣೆಗಳು ಇವುಗಳನ್ನ ಬಹುವಾಗಿ ಚರ್ಚೆಯನ್ನ ಮಾಡಿರ್ತಕ್ಕಂಥವ್ರು. ಬಹುಶಃ ಜರತಾರಿ ಜಗದ್ಗುರುದಂತ ಕಾದಂಬರಿಯನ್ನ ನೀವು ನೋಡಿದ್ರೆ ಗೊತ್ತಾಗಿದೆ. ಬಸವರಾಜ ಕಟ್ಟಿಮನಿಯವರು ನಾನು ಪೊಲೀಸನಾಗಿದ್ದೆ ಅನ್ನುವಂಥ ಕಾದಂಬರಿಗಳಾಗಿರ್ಬೋದು, ಅಥವಾ ಸ್ವಾಮಿ ಅಪರಂಪರ, ಮೃತ್ಯುಂಜಯ, ನಿರಂಜನರ ಚಿರಸ್ಮರಣೆ, ಈ ತರದ ಕಾದಂಬರಿಗಳು ಅವತ್ತಿನ ಕಾಲದೊಳಗಡೆ ಯಾವ ತರದ ಸ್ಥಿತಿಗತಿ ಇತ್ತು ಅನ್ನುವಂಥದ್ದು. ಯಾಕಂದ್ರೆ ಒಂದು ಕಡೆಗೆ ಬ್ರಿಟಿಷರ ದಬ್ಬಾಳಿಕೆಗಳಾದ್ರೆ, ಇನ್ನೊಂದು ಕಡೆಗೆ ನಮ್ಮವರೇ ಆಗಿರ್ತಕ್ಕಂಥವ್ರು ನಡೆಸುವಂತಹ ಸ್ಥಳೀಯವಾಗಿರ್ತಕ್ಕಂತಹ ಸಂಸ್ಥಾನಿಕರಾಗಿರ್ಬೋದು, ಜಮೀನ್ದಾರಿ ವ್ಯವಸ್ಥೆ ಆಗಿರ್ಬೋದು, ಭೂಮಾಲೀಕರಾಗಿರ್ಬೋದು, ಆ ರೀತಿಯಲ್ಲಿ ರೈತಾಪಿ ವರ್ಗದವರು ನಡೆಸ್ತಾ ಇರ್ತಕ್ಕಂತಹ ಅವರ ಬದುಕಿನ ರೀತಿಗಳು ಎಷ್ಟೊಂದು ದಾರುಣವಾಗಿತ್ತು ಅನ್ನೋದು ಕೂಡ ನನ್ಗೆ ಗೊತ್ತಾಗ್ತಾ ಇದೆ. ಖುಷಿ ಇಂತಹ ಆಶಯಗಳನ್ನ ಪ್ರಗತಿಶೀಲ ಲೇಖಕರು ಬಹುವಿಧದಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಖುಷಿ ನನಗೆ ಬಹಳ ಆಶ್ಚರ್ಯದ ಸಂಗತಿ ಅಂದ್ರೆ ಇದೇ ಸಂದರ್ಭದಲ್ಲಿ ಅನೇಕ ಲೇಖಕರು ನಮಗೆ ಕಾಣಿಸ್ಕೊಳ್ತಾರೆ. ದೇವರನ್ನಂತವ್ರು ಅಥವಾ ಮಿರ್ಜಿ ಅಣ್ಣಾರಾಯರಂತವ್ರು ಇವರೆಲ್ಲ ಪ್ರಗತಿಶೀಲ ಸಂದರ್ಭದೊಳಗಡೆ ಬರೆದಂತದ್ದು. ದೇವರನ್ನಂತವ್ರು ಭಾರತೀಯ ಧರ್ಮದ, ಭಾರತೀಯ ಸಂಸ್ಕೃತಿಯ ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾದರ್ಶನದಂತ ಕಾದಂಬರಿಗಳನ್ನ ಬರೆದು ಇಲ್ಲಿಯ ಮೌಲ್ಯಗಳನ್ನ ಇಟ್ಕೊಂಡು
ಆಮೇಲೆ ಅವರ ಅಂತರಂಗ ಮತ್ತು ಮಯೂರದಂತ ಕಾದಂಬರಿಯನ್ನು ಕೂಡ ಅವರು ಬರೆದದ್ದು ಕೂಡ ಐತಿಹಾಸಿಕವಾಗಿರ್ತಕ್ಕಂಥ ಕಾದಂಬರಿಗಳನ್ನು. ಆದ್ರೆ ಇವುಗಳು ಏನನ್ನು ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ, ಇದರ ಅಡಿಪಾಯ ಮುಂದಿನ ನವ್ಯದವರಿಗೆ ಒಂದು ಹೊಸ ದಿಕ್ಸೂಚಿಯನ್ನು ಕೊಡಿತು. ಅಂದ್ರೆ ಅಲ್ಲಿವರೆಗೆ ಇದ್ದಂತಹ ಸನಾತನ ಧರ್ಮದ ಮೌಲ್ಯಗಳ, ಪುರಾಣ ಜಗತ್ತಿನ ಅವುಗಳ ಸಾಂಸ್ಕೃತಿಕವಾದಂತಹ ವಿವರಗಳನ್ನ ಒಂದು ಮರು ವಿಮರ್ಶೆಗೆ ಗುರಿಪಡಿಸಿದ್ದು ಮತ್ತು ಅವುಗಳನ್ನ ನಿರಾಕರಿಸಿದ ಹಾಗೆ ಉಳಿಸಿಕೊಳ್ಳದ ಪರಿಷ್ಕರಣೆಯನ್ನ ಮಾಡಿಕೊಳ್ಳುವ ಮತ್ತು ಒಂದು ವ್ಯಕ್ತಿ ಪ್ರಜ್ಞೆಯನ್ನ ಬಂದದ್ದು ನವ್ಯದ ಹಿನ್ನೆಲೆಗೆ. ಬಹುಶಃ ನವ್ಯದವರು ಮಾಡಿದಂತಹದ್ದು ಸಮಾಜವನ್ನ ಇರೋ ಹಾಗೆ ಇದ್ದಂತೆ ಅದನ್ನು ಒಪ್ಪಿಕೊಳ್ಳುವುದಲ್ಲ, ಅದನ್ನ ಪರಿಷ್ಕರಣೆ ಮಾಡಬೇಕು ಅಥವಾ ಅದನ್ನ ವಿಮರ್ಶೆಯನ್ನು ಮಾಡಬೇಕು. ಬಡವರು ಮತ್ತು ಶ್ರೀಮಂತರ ಮಧ್ಯೆ, ವಿದ್ಯಾವಂತರು ಮತ್ತು ಅವಿದ್ಯಾವಂತರ ಮಧ್ಯೆ, ಕೂಲಿಕಾರರು ಮತ್ತು ಉತ್ತಮವಾಗಿರ್ತಕ್ಕಂಥ ವರ್ಗದವರ ಮಧ್ಯೆ ಇರುವಂತಹ ಆರ್ಥಿಕ ಅಸಮಾನತೆಗಳಿಂದ ಹಿಡಿದು ವ್ಯಕ್ತಿ ಪ್ರಜ್ಞೆ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಅನ್ನುವಂಥದ್ದನ್ನ. ಹಾಗಾಗಿ ಬಹುಶಃ ಮನುಷ್ಯ ತಾನೊಬ್ಬನು ತನ್ನ ಪರಿಸರದೊಳಗಡೆ ಮೇಲ್ಮಟ್ಟಕ್ಕೆ ಹೋದಾಗಲೂ ಕೂಡ ಅವನ ಯಾವುದೋ ಒಂದು ದೌರ್ಬಲ್ಯವನ್ನ ಇಟ್ಕೊಂಡು ಅವನ ಇಡೀ ವ್ಯಕ್ತಿತ್ವವನ್ನ ನಿರಾಕರಿಸುವಂತಹ ನೋಟಗಳನ್ನ ನಾವು ಕಾಣ್ತಾ ಬರ್ತೀವಿ. ಮನುಷ್ಯನನ್ನ ಬೇಟೆ ಆಡ್ತಾನೆ ಅಂತಾನೆ ಶಿಕಾರಿಗಳಲ್ಲಿ ಚಿತ್ತಾವರ ಹೇಳ್ತಾ ಹೋಗ್ತಾರೆ. ಬಹುಶಃ ಆ ಬಗೆಯಾಗಿರ್ತಕ್ಕಂಥದ್ದು ಮನುಷ್ಯನ ಮೂಲಭೂತವಾಗಿರ್ತಕ್ಕಂಥ ಎಲ್ಲ ಪ್ರಕೃತಿ ಅಥವಾ ಪ್ರವೃತ್ತಿಗಳ ಆಧಾರ ಯಾವುದು ಅಂತ ಹೇಳಿದ್ರೆ ನಮ್ಮ ವಾಂಛೆ ಅಂದ್ರೆ ವಾಸನೆ, ನಮ್ಮ ಒಳಗಡೆ ಇರ್ತಕ್ಕಂಥ ಬಯಕೆ, ಕಾಮನೆಗಳು. ನಿಮ್ಮನ್ನ ಉತ್ತುಂಗಕ್ಕೆ ಒಯ್ಯುವುದು ಅದೇ, ನಿಮ್ಮನ್ನ ಪತನವನ್ನು ಮಾಡುವುದು ಕೂಡ ಅದೇ. ಬಹುಶಃ ದೇಸಾಯಿಯವರ ಮುಕ್ತಿ ಅಂತ ಕಾದಂಬರಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾದಂಬರಿ. ಅಲ್ಲಿ ಬರುವಂತ ಗೌರೀಶ ಆತನಿಗೆ ಕೇವಲ ಒಂದು ಹೆಣ್ಣಿನ ಸ್ಪರ್ಶವನ್ನ ಅನುಭವವನ್ನು ಪಡೆಯಬೇಕಾಗಿರ್ತದೆ, ಆದ್ರೆ ಆಗೋದೇ ಇಲ್ಲ. ಆದ್ರೆ ಕೊನೆಗೆ ಅವನು ಮುಂಬೈಗೆ ಹೋದಾಗ ಅವನು ಗೊತ್ತಾಗ್ತಾ ಇದೆ, ಹೆಣ್ಣಂದ್ರೆ ಇಷ್ಟೇ ನಾನು ಕೇಳಿರ್ತದೆ. ಈಗ ಮನುಷ್ಯ ತಾನು ತನ್ನ ಅನುಭವಕ್ಕೆ ಬಾರದೇ ಇದ್ದಾಗ ತಾಳುವಂತಹ ಒಂದು ಕಲ್ಪನೆ, ಆಮೇಲೆ ಅದು ಅನುಭವಕ್ಕೆ ಬಂದಾಗ ಅದರಿಂದ ಆಗುವಂತಹ ನಿರಾಶೆಗಳು, ಈ ಬಗ್ಗೆ ಒಳಗಡೆ ಮನುಷ್ಯ ಒಂದು ಭ್ರಮಾತ್ಮಕವಾದ ರೀತಿಯಲ್ಲಿ ಅವನು ಬದುಕ್ತಾ ಇರ್ತಕ್ಕಂಥದ್ದು. ಬಹುಶಃ ಆದರ್ಶಗಳು, ಮೌಲ್ಯಗಳು ಅಥವಾ ಇತ್ಯಾದಿ ಯಾವುದನ್ನ ನೀವು ಉತ್ತುಂಗದ ರೀತಿಯ ಸಂಸ್ಕೃತಿ ಅಂತ ಹೇಳ್ತಾರೋ ಅದು ಅನೇಕ ಬಗೆಯಾಗಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಒಳಗೊಂಡಿದೆ. ಯಾವ ಮನುಷ್ಯನು ಕೂಡ ಪರಿಪೂರ್ಣನಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ದೌರ್ಬಲ್ಯಗಳು ಇದ್ದೇ ಇರ್ತವೆ. ಆತ ಅದನ್ನ ಮೌಲ್ಯಗಳ ಹೆಸರಲ್ಲಿ, ಆದರ್ಶದ ಹೆಸರಲ್ಲಿ, ಸಂಸ್ಕೃತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಮುಚ್ಚಾಕೊಂಡಿದ್ದಾನೆ. ಬಹುಶಃ ಸಂಸ್ಕಾರದಂತ ಒಂದು ಕಾದಂಬರಿ, ಪ್ರಾಣೇಶಾಚಾರ್ಯಂತ ಒಂದು ಕ್ಯಾರೆಕ್ಟರ್ ಆ ಬಗೆಯಲ್ಲಿ ಒಳಗಡೆ ಹುಟ್ಕೊಂಡಿತ್ತು. ಬಹುಶಃ ನವ್ಯದ ಒಂದು ದೊಡ್ಡ ಘಾಟು ಅದು ಎಷ್ಟರ ಮಟ್ಟಿಗೆ ಆಯ್ತು ಅಂತ ಹೇಳಿದ್ರೆ, ಎಲ್ಲವುಗಳ ಮೂಲ ರೂಪ ಕಾಮ ಅನ್ನೋದು ಒಂದೇ ಆಯ್ತು ಅಂತ ಹೇಳಿ. ಹಾಗಂತ ಅದೇ ನಿಜ ಅಂತ ಅರ್ಥ ಅಲ್ಲ. ಅದನ್ನ ಆ ಬಗೆಯ ನಿಟ್ಟಿನೊಳಗಡೆ ಒಂದು ನಿರಾಕರಣೆಯನ್ನ ಮಾಡ್ತಾ ಆಮೇಲೆ ಬಂದಂತ ಭೌತಿಕವಾಗಿ ಆ ಬಗೆಯಲ್ಲಿ ಒಂದು ಹೊಸ ಬಗೆಯ ಚಿಂತನೆಯನ್ನ ಕೊಡ್ತು. ಅಂದ್ರೆ ನಗರ ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಯೋಚನೆ ಮಾಡುವ ರೀತಿ, ತೇಜಸ್ವಿ ಆಗಿರ್ಬೋದು, ಆಂಗಳೆ ಕೃಷ್ಣ ಅಂತವರಾಗಿರ್ಬೋದು, ಅನೇಕರು ಭಿನ್ನ ಭಿನ್ನವಾದ ರೀತಿಯಲ್ಲಿ ನವ್ಯದ ಲೇಖಕರು ಬಂದರು. ಯಾಕಂತ ಹೇಳಿದ್ರೆ ಚಿತ್ತಾರರಂತವರು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಬರ್ತಾರಂದ್ರೆ, ಒಂದು ಕಡೆಗೆ ಸಂಸ್ಕೃತಿಯ ಬಗ್ಗೆ ಅವರಿಗೆ ಅಭಿಮಾನ, ಇನ್ನೊಂದು ಕಡೆಗೆ ವ್ಯಕ್ತಿಯ ಮನಸ್ಸಿನ ವೈಯಕ್ತಿಕವಾದ ಭಾವನೆಗಳಿಗೂ ಕೂಡ ಗೌರವ ಇರಬೇಕು. ಆದ್ರೆ ಇದರ ಮೂಲ ರೂಪಗಳನ್ನ ಒಂದು ಮನಃಶಾಸ್ತ್ರೀಯವಾಗಿ ಬಹುಶಃ ಅವರ ಪುರುಷೋತ್ತಮ ಆಗಿರ್ಬೋದು ಅಥವಾ ಅವರ ಶಿಕಾರಿ ಅಂತ ಕಾದಂಬರಿ ಆಗಿರ್ಬೋದು, ಇವುಗಳನ್ನ ನೀವು ಓದಬೇಕು ದಯವಿಟ್ಟು ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಅವು ನಮ್ಮ ಪ್ರಜ್ಞೆಯ ವಿಸ್ತಾರವನ್ನ ವಿಸ್ತರಿಸಿದಂತವು. ಬಹುಶಃ ಜಗತ್ತಿನ ಯಾವ ಶ್ರೇಷ್ಠ ಕಾದಂಬರಿಗಳಿಗಿಂತ ಕಡಿಮೆ ಇಲ್ಲದ ಕಾದಂಬರಿಗಳು, ಅಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಕಾದಂಬರಿಗಳು. ಅವರ ಮೂರು ದಾರಿಗಳು ಓದಬೇಕು. ಸಮಾಜ ನೋಡುವ ರೀತಿ ಬೇರೆ, ಮನೆತನದೊಳಗಡೆ ಭಾವಿಸುವ ರೀತಿ ಬೇರೆ, ವ್ಯಕ್ತಿಯ ಆಯ್ಕೆಗಳು ಬೇರೆ. ಮನುಷ್ಯ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿದ್ದಾನೆ, ಇನ್ನೊಬ್ಬರ ಯಾವುದೋ ಅವರ ಅಪೇಕ್ಷೆಗಳಿಗೆ, ಅವರ ಇಚ್ಛಾನುಸಾರವಾಗಿ, ಅವರ ಆದಂತಹ ಆಯ್ಕೆಗಳಿಗೆ ನಾನು ರೂಪಾಂತರ ಆಗ್ತಾ ಇದ್ದೇನೆ ಅನ್ನುವಂಥದ್ದಲ್ಲ. ಈ ಬಗೆಯ ನಿಟ್ಟಿನೊಳಗಡೆ ಕಾದಂಬರಿಗಳು ತುಂಬಾ ವಿಸ್ತೃತವಾಗಿರ್ತಕ್ಕಂಥ ರೀತಿಯಲ್ಲಿ ಬಂದಿರತಕ್ಕಂಥದ್ದು. ಬಹುಶಃ ನನಗೆ ತುಂಬಾ ಇಷ್ಟವಾದಂತಹ ಒಂದು ಕಾದಂಬರಿ, ಇದೇ ವಿಶ್ವವಿದ್ಯಾಲಯದಲ್ಲಿ ಇದ್ದಂತಹ ಒಬ್ಬರು ಪ್ರಭಾಕರ್ ಅನ್ನುವಂಥವ್ರು, ಅವರು ಕಾಮರೂಪಿ ಅನ್ನುವಂತ ಕಾವ್ಯನಾಮ ಇಟ್ಕೊಂಡು ಅವರ ಕುದುರೆ ಮೊಟ್ಟೆ ಅಂತ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ಮನುಷ್ಯನ ಈ ವಾಂಛೆ ಇದು ಎಷ್ಟರ ಮಟ್ಟಿಗೆ ಪ್ರಖರವಾಗಿರ್ತದೆ, ಇದು ಯಾವ ರೂಪದಲ್ಲಿ ಇರ್ತದೆ ಅನ್ನುವಂಥದ್ದಲ್ಲ. ಬಹುಶಃ ನನಗೆ ಅಲ್ಲಿವರೆಗೆ ಓದಿದ್ದನ್ನೆಲ್ಲ ವಿಚಾರಗಳನ್ನ ಒಂದು ರೀತಿ ಜಾಲಾಡಿಸಿ ಹೋದಂತ ಕಾದಂಬರಿ. ದಯವಿಟ್ಟು ಅದು ಎಲ್ಲರೂ ಸಿಕ್ಕರೆ ಓದಿ, ಒಂದ್ಸರಿ ರೀಡಿಂಗ್ ಮಾಡಿ, ಗೊತ್ತಾಗ್ತಾ ಇದೆ ನಾವು ಯಾವುದನ್ನ ನಂಬಬೇಕು ಅನ್ನುವಂಥದ್ದಲ್ಲ ಅಲ್ವಾ. ಮನುಷ್ಯ ಸುಳ್ಳುಗಳನ್ನ ಹೇಳ್ತಾ ತನ್ನನ್ನ ತಾನು ಸಮರ್ಥಿಸಿಕೊಳ್ಳುತ್ತಾ ಹೊರಗಿನ ಜನರನ್ನ ನಂಬಿಸುವ ರೀತಿ ಒಳಗಡೆ ಹೇಗೆ ಬದುಕ್ತಾ ಇರ್ತಾನೆ, ಮುಖಮಾಡಗಳನ್ನ ಹಾಕೊಂಡು ಅನ್ನುವಂಥದ್ದಲ್ಲ. ಬಹುಶಃ ಈ ನಿಟ್ಟಿನೊಳಗಡೆ ಬಹುದೊಡ್ಡ ಅವಲೋಕನ
ಸಮಾಜದೊಳಗಡೆ ಇರ್ತಕ್ಕಂಥ ವ್ಯಕ್ತಿಗಳನ್ನ, ಅವರ ಮನಸ್ಥಿತಿಗಳನ್ನ, ಸ್ವಭಾವಗಳನ್ನ, ಗುಣಗಳನ್ನ ಅಧ್ಯಯನವನ್ನ ಮಾಡುವುದಕ್ಕೆ ಅಥವಾ ಅವಲೋಕನವನ್ನ ಮಾಡುವುದಕ್ಕೆ, ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಕಾದಂಬರಿಗಳು ಅತ್ಯಂತ ಪ್ರಖರವಾದಂತಹ ವೈಚಾರಿಕತೆಯನ್ನ ನಮಗೆ ಕಟ್ಟಿಕೊಡ್ತವೆ. ಬಹುಶಃ ಈ ನಿಟ್ಟಿನೊಳಗಡೆ ಬಂದಂತ ಲೇಖಕರು ಹೇಳಲೇಬೇಕಾಗಿರ್ತಕ್ಕಂಥದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರ ಕರವಾಲ ಆಗಿರ್ಬೋದು, ಚಿದಂಬರ ರಹಸ್ಯ ಆಗಿರ್ಬೋದು, ನೋಡಿ ಅವರು ಇತ್ತೀಚೆಗೆ ಬಂದಂತಹ ಕಿರುಗೂರಿನ ಕೈಯಾಳಿಗಳು. ಬಹುಶಃ ಒಬ್ಬೊಂದು ಹೆಣ್ಣು ಅನ್ನುವಂಥವ್ರು ಯಾವ ರೀತಿ ಒಳಗಡೆ ಮತ್ತೊಂದು ಪೂರ್ವಗ್ರಹಿತವಾಗಿ ಹೆಣ್ಣನ್ನ ಹೇಗೆ ಗ್ರಹಿಸಿರ್ತಾರೆ ಅನ್ನುವಂಥದ್ದನ್ನ ಬಹುಶಃ ಆ ನಿಟ್ಟಿನೊಳಗಡೆ ಒಂದು ದೊಡ್ಡ ಬದಲಾವಣೆಯನ್ನ, ಪರಿವರ್ತನೆಯನ್ನ ಸಮಾಜದೊಳಗಡೆ ಈ ಧರ್ಮ, ಸಮಾಜ, ಸಂಸ್ಕೃತಿ ಇದರ ಆಚೆಗೆ ಹೋಗಿ ವ್ಯಕ್ತಿ ಪ್ರಜ್ಞೆಯನ್ನ ಇಟ್ಕೊಂಡು ನೋಡುವಂತಹ ಕ್ರಮಗಳನ್ನ ನಾವು ನೋಡ್ತೇವೆ. ಇನ್ನೊಬ್ಬರು ನನಗೆ ಬಹಳ ಇಷ್ಟವಾದಂತಹ ಕರಾವಳಿಯ ಲೇಖಕ ನವ್ಯದಲ್ಲಿ ಬರ್ತಕ್ಕಂಥವ್ರು ವಿಶ್ವಕುಮಾರ್ ಅವರು. ವಿಶ್ವಕುಮಾರ್ ಅವರು ಬರೆದಂತ ಒಂದು ಕರಾವಳಿ ಅನ್ನೋದು ಒಂದು ಕಾದಂಬರಿ ಇದೆ, ದಯವಿಟ್ಟು ಅದನ್ನು ಓದಿ ಒಂದ್ಸಲ. ಬಹಳ ವಿಶಿಷ್ಟವಾದಂತಹ ಅವರು ಅನೇಕ ರಾಜಕೀಯವಾಗಿರ್ತಕ್ಕಂಥ ಕಾದಂಬರಿಗಳನ್ನು ಬರೆದು, ಪ್ರಭುಗಳು ಮತ್ತು ಇದು ಅಂತ ಹೇಳಿ, ಪ್ರಜೆಗಳು ಅಂತ ಹೇಳಿ. ಆದ್ರೆ ಬಹುಶಃ ಮತೀಯವಾಗಿರ್ತಕ್ಕಂತಹ ಜಾತಿಯ ಸಂಕುಚಿತತೆ ಒಳಗಡೆ ಸಿಲುಕಿರ್ತಕ್ಕಂಥ ಯಾವ್ಯಾವ ರೀತಿಗೆ ಒಂದು ಅಧೋಗತಿಗೆ ಹೋಗ್ತಾ ಇದ್ದಾನೆ ಮನುಷ್ಯ, ಎಷ್ಟೊಂದು ತಾನು ಒಂದು ರೀತಿಯಲ್ಲಿ ಸಂಕುಚಿತನಾಗಿ ಸ್ವಾರ್ಥದೊಳಗಡೆ ಮುಳುಗಿ ಹೋಗ್ತಾನೆ ಅನ್ನುವಂಥದ್ದನ್ನ ಅಲ್ಲಿಯ ಮಾಪನೆಗಳು ಮತ್ತು ಅಲ್ಲಿರ್ತಕ್ಕಂತಹ ಸಮುದಾಯಗಳನ್ನ ಇಟ್ಕೊಂಡು ಹೇಳ್ತಕ್ಕಂಥದ್ದನ್ನ ಈ ಬಗ್ಗೆ ಒಳಗಡೆ ಒಂದು ವ್ಯಾವಹಾರಿಕವಾದ ಜ್ಞಾನದ ವಿಸ್ತಾರಗಳನ್ನ ಮತ್ತು ಲೌಕಿಕದ ಬದುಕಿನ ಅನೇಕ ನಿದರ್ಶನಗಳನ್ನ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ದರ್ಶನಗಳನ್ನ ಕಟ್ಟಿಕೊಡುವಂಥದ್ದು. ನಾನು ಒಬ್ಬ ಲೇಖಕರ ಬಗ್ಗೆ ಚರ್ಚೆನೆ ಮಾಡಲಿಲ್ಲ, ಬಹುಶಃ ಭೈರಪ್ಪನವರ ಬಗ್ಗೆ. ಭೈರಪ್ಪನವರು ಯಾವ ಪಂಥಕ್ಕೂ ಸೇರಿದವರಲ್ಲ. ಅವರು ಒಂದು ರೀತಿಯಲ್ಲಿ ಭಾರತೀಯ ಸಮಾಜದ ಬಹಳ ಉತ್ತುನ್ನತವಾಗಿರ್ತಕ್ಕಂಥ ಇವುಗಳನ್ನು ಕೊಟ್ಟರು. ನಾನು ಒಂದು ಕಾಲಕ್ಕೆ ಭೈರಪ್ಪನವರ ಬಹಳ ದೊಡ್ಡ ಫ್ಯಾನ್. ಅವರ 12 ಕಾದಂಬರಿಗಳ ಹೊರವರೆಗೂ ಕೂಡ ಒಂದು ಅಕ್ಷರವೂ ಬಿಡದ ಹಾಗೆ ಓದಿರುತ್ತದೆ. ಅವರ ನಾಯಿ ನೆರಳಾಗಿರ್ಬೋದು, ಕಬ್ಬಲಿ ದಿನಾದ ಮಗನೇ ಆಗಿರ್ಬೋದು, ಅಥವಾ ಅನ್ವೇಷಣೆ ಆಗಿರ್ಬೋದು, ಜಲಪಾತ ಆಗಿರ್ಬೋದು, ದಾಟು ಆಗಿರ್ಬೋದು, ಅನೇಕರು, ವಂಶವೃಕ್ಷ, ಅನೇಕ ಕಾದಂಬರಿಗಳು. ಆದರೆ ನಮಗೆ ಅವುಗಳನ್ನ ಪುನರ್ ವಿಮರ್ಶೆಗೆ ಒಳಪಡಿಸಿದಾಗ ಅವು ತೆಗೆದುಕೊಳ್ಳುವ ನಿರ್ಣಯಗಳು, ನಿಲುವುಗಳು ಯಾರ ಪರವಾಗಿ ಯಾರನ್ನ ಪ್ರತಿನಿಧಿಸ್ತವೆ ಅಂತ ಹೇಳಿದಾಗ ಒಂದು ದ್ವಂದ್ವದ ರೀತಿ ಒಳಗಡೆ ಇರ್ತವೆ. ಇವು ದಾಟುವಿನಂತ ಕಾದಂಬರಿಯಲ್ಲಿ ಯಾವ ಜನಿವಾರವನ್ನ ಕಿತ್ತೊಗೆದಿರ್ತಕ್ಕಂಥವಳು ಆಮೇಲೆ ಕೊನೆಗೆ ಹೋಗಿ ಆ ಮಾತಂಗಿಗೆ ಜನಿವಾರವನ್ನ ಹಾಕುವುದರ ಮೂಲಕವಾಗಿ ಅದು ತೋರಿಸುವಂತಹ ಒಂದು ಬಗೆಯಾದಂತಹ ಈ ದ್ವಂದ್ವಗಳು ನನಗೆ ವೈಚಾರಿಕತೆಯ ಸ್ಪಷ್ಟತೆ ಒಳಗಡೆ ಅವು ಕಾಣದೇ ಇರ್ತಕ್ಕಂಥದ್ದು. ಆದರೆ ಬಹುಶಃ ಕನ್ನಡದ ಸಾಹಿತ್ಯದ ಶ್ರೇಷ್ಠ ಕಾದಂಬರಿಕಾರ ನನಗೆ 2 ಮಾತಿಲ್ಲ. ಆದ್ರೆ ವೈಚಾರಿಕ ನಿಲುವುಗಳಿಗೆ ಬಂದಾಗ ಅಥವಾ ನನ್ನನ್ನು ಪ್ರಗತಿಪರನಾಗಿ ಮಾಡಬೇಕಂತ ಹೇಳಿದಾಗ ನನ್ನ ಒಬ್ಬ ಓದುಗನಾಗಿ ಸಂದಿಗ್ಧತೆ ಒಳಗಡೆ ನಿಂತ್ಕೊಳ್ತೀನಿ, ಅವರ ಧರ್ಮಶ್ರೀ ಕಾದಂಬರಿ ಹೇಳಿಕೊಂಡು. ಹಾಗಾಗಿ ಈ ಬಗೆಯ ಧೋರಣೆಗಳನ್ನ ನೋಡ್ತಾ ಬಂದ್ರೆ ಕನ್ನಡ ಕಾದಂಬರಿಯ ವಿಸ್ತಾರ ಮತ್ತು ಅದರ ಇವುಗಳು ಯಾವ ಬಗೆಯದು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇದೆ. ಆದ್ರೆ ಇತ್ತೀಚಿನ ಮಹಿಳೆಯರ ಪರವಾಗಿ ನಾನು ಮಾತಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ಆರ್ ಕಲ್ಯಾಣಂ ಅವರಿಂದ ಹಿಡ್ಕೊಂಡು, ಸಾವಿತ್ರಮ್ಮ ಅವರಿಂದ ಹಿಡ್ಕೊಂಡು, ತಿರುಮಲಾಂಬ ಅವರಿಂದ ಹಿಡಿದು ಮಹಿಳಾ ಸಾಹಿತ್ಯದ ನೆಲೆಯಲ್ಲಿ ಮಹಿಳೆಯರ ಸಂಕಷ್ಟಗಳನ್ನ, ಮಹಿಳೆಯರ ನೋವುಗಳನ್ನ, ಅವರು ಅನುಭವಿಸ್ತಾ ಇರ್ತಕ್ಕಂಥ ರೀತಿ ನೀತಿಗಳನ್ನ ಅವರು ತುಂಬಾ ವಿಪುಲವಾಗಿ ಚರ್ಚೆಯನ್ನ ಮಾಡಿದರು. ಒಂದು ಕಡೆಗೆ ಬೇಂದ್ರೆಯವರು, ಗೀತಾ ಕುಲಕರ್ಣಿ ಅವರ ಕಥಾ ಸಾಹಿತ್ಯಕ್ಕೆ ಒಂದು ಮುನ್ನುಡಿಯನ್ನ ಬರಿತಾ ಹೇಳ್ತಾರೆ. ಏನಂತ ಹೇಳಿದ್ರೆ, ನಾವು ಕೂಡ ನಿಮ್ಮ ಹಾಗೆ ಬರೆಯಬಲ್ಲೆವೆಂದು ಹೊರಟಿದ್ದಾರೆ ಇವರು ಅಂತ ಹೇಳಿ. ಯಾಕ ಮಾತಾಡಿದ್ರು ಗೊತ್ತಿಲ್ಲ. ನಾವು ಕೂಡ ನಿಮ್ಮ ಹಾಗೆ ಬರೆಯಬಲ್ಲೆವೆಂದು ಹೊರಟಿದ್ದಾರೆ ಅನ್ನುವಂಥದ್ದು ಬಹುಶಃ ಆ ರೀತಿಯಲ್ಲಿ ಇದ್ದಂತಹದ್ದು. ಬಹುಶಃ ಈ ಬಗೆಯಾಗಿರ್ತಕ್ಕಂಥ ಚರ್ಚೆಗಳನ್ನ ನೋಡ್ತಾ ಬಂದ್ರೆ ದಲಿತ ಬಂಡಾಯದ ಸಂದರ್ಭದಲ್ಲಿ ಇವೆಲ್ಲ ವಿಚಾರಗಳಿಗಿಂತ ಭಿನ್ನವಾದ ರೀತಿಯಲ್ಲಿ ಬಂದಿರತಕ್ಕಂಥದ್ದನ್ನ ದೇವರೂರವರ ಕುಸುಮಮಾಲೆ ಆಗಿರ್ಬೋದು, ಒಡಲಾಳ ಆಗಿರ್ಬೋದು, ಮಹಾರಾಜ ಅವರ ಕಾದಂಬರಿ ಆಗಿರ್ಬೋದು, ಅರವಿಂದ್ ಮಾಲಗತ್ತಿಯವರಾಗಿರ್ಬೋದು, ಶಿವರುದ್ರ ಕಲ್ಲೋಳ್ಕರ್ ಆಗಿರ್ಬೋದು, ಇವು ಒಂದು ಬಗೆ ಒಳಗಡೆ ಈ ಕಾದಂಬರಿಗಳು ಮೇಲ್ಜಾತಿಯವರು ನಮ್ಮನ್ನು ತುಳಿತಾರೆ, ನಮಗೆ ಶೋಷಣೆ ಆಗ್ತಾ ಇದೆ ಅನ್ನುವುದರ ಜೊತೆಗೆ ಇನ್ನೊಂದು ಬಗೆಯಲ್ಲಿ ನಮ್ಮ ಒಳಗೇ ಹುಟ್ಟಿಕೊಳ್ಳುವ ಯಜಮಾನಿಕೆಗಳು, ವೈರುಧ್ಯಗಳು, ನಮ್ಮಲ್ಲೇ ಕಾಣಿಸಿಕೊಳ್ಳುವ ದ್ವೇಷ, ಅಸೂಯೆ, ಈರ್ಷೆಗಳು, ನಮ್ಮದೇ ನಮಗೆ ಮಾಡುವ ಮೋಸ ವಂಚನೆಗಳು, ಅವುಗಳನ್ನು ಕುರಿತು ಒಂದು ರೀತಿಯ ಆಂತರಿಕವಾದಂತ ವಿಮರ್ಶಾತ್ಮಕವಾದ ದೃಷ್ಟಿಕೋನದೊಳಗಡೆ ತಳ ಸಮುದಾಯಗಳ ಬದುಕಿನೊಳಗಡೆ ನಡೀತಾ ಇರ್ತಕ್ಕಂಥ ಡೊಂಬರಾಟಗಳ ಅನೇಕ ವೈರುಧ್ಯಗಳನ್ನು ಚಿತ್ರಿಸುವ ರೀತಿಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಬಹುಶಃ ಈ ಬಗೆಯಾಗಿರ್ತಕ್ಕಂತಹ ಹಲವು ಮಜಲುಗಳನ್ನ ಪರಿಚಯಿಸುವ ನಿಟ್ಟಿನೊಳಗಡೆ ಈ ಕಾದಂಬರಿಗಳು ಬಂದಿರತಕ್ಕಂಥದ್ದು. ಆಮೇಲೆ ನಂತರ ಬಂದಂತ ಬರಬರೋಡಾಗಿರ್ಬೋದು, ನಾಡಿ
ರಂಗಣ್ಣ ವಾಲಿಕರಾಗಿರ್ಬೋದು, ಸಾರಾ ಗುಪ್ತರಾಗಿರ್ಬೋದು, ಅಥವಾ ಮೊಹಮ್ಮದ್ ಕಟ್ಪಡಿ ಆಗಿರ್ಬೋದು, ಮೊಹಮ್ಮದ್ ಕುಯಿ ಆಗಿರ್ಬೋದು, ಬಾಳಸಾಹೇಬ್ ಲೋಕಾಪುರ ಆಗಿರ್ಬೋದು, ಈ ರೀತಿಯ ಲೇಖಕರು ಬಂಡಾಯದೊಳಗಡೆ ಒಂದು ರೀತಿಯ ವೈಚಾರಿಕತೆಯ ಪ್ರಜ್ಞೆಯನ್ನೇ ಇಟ್ಕೊಂಡು ವಿಮರ್ಶಾತ್ಮಕವಾದ ರೀತಿಯಲ್ಲಿ ಬರೆದಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಆದ್ರೆ ಇತ್ತೀಚೆಗೆ ನಾನು ಒಂದು ದಶಕದಿಂದ ಈಚೆಗೆ ನಮ್ಮ ಕಾದಂಬರಿಯ ರಚನಾ ಕ್ರಮಗಳು ತುಂಬಾ ಭಿನ್ನವಾಗಿವೆ. ಐತಿಹಾಸಿಕವಾಗಿರ್ತಕ್ಕಂಥ ಯಾವುದೋ ಒಂದು ಅಂಶವನ್ನು ಇಟ್ಕೊಂಡು ಅದರ ವಿಸ್ತಾರವಾಗಿರ್ತಕ್ಕಂಥ ಒಂದು ಎಪಿಕ್ ಮಾದರಿಯ ಕಾದಂಬರಿಗಳನ್ನ ನಾನು ನೋಡ್ತಾ ಇದ್ದೇನೆ. ಇತ್ತೀಚೆಗೆ ಸಹನಾ ವಿಜಯಕುಮಾರ್ ಅವರು ಮಾನದ ಅಂತ ಹೇಳಿ ಕಾದಂಬರಿಯನ್ನು ಬರೆದರು. ಹೊಸಬೇಂದ್ರ ಅವರು ರೇಷ್ಮೆಯನ್ನು ಕುರಿತು ಬರೆದಂತಹ ಕಾದಂಬರಿ ಆಗಿರ್ಬೋದು, ಕೇಶವ ಮಳಗಿ ಅವರು ತುಂಗಭದ್ರೆ ಅನ್ನುವಂತ ತೇಜೋ ತುಂಗಭದ್ರೆ ಅನ್ನುವಂತ ಕಾದಂಬರಿ ಆಗಿರ್ಬೋದು, ಆಮೇಲೆ ನಟರಾಜ ಉಯ್ಯಾಲವರು ಬನದ ಹುಣ್ಣಿಮೆ ಅನ್ನುವಂತ ಕಾದಂಬರಿಯನ್ನ ಬರೆದಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ರಾಘವೇಂದ್ರ ಪಾಟೀಲರು ಬರೆದಂತ ದೇವದಂತ ಕಾದಂಬರಿಗಳು, ಕಿರೀಟದಂತ ಮುಗಳಿಯವರ ಕಾದಂಬರಿಗಳು ಒಂದು ಬಗೆಯಲ್ಲಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಆಂದೋಲನಗಳನ್ನ, ಐತಿಹಾಸಿಕವಾಗಿರ್ತಕ್ಕಂಥ ಸಂಗತಿಗಳನ್ನ ತುಂಬಾ ಭಿನ್ನವಾದ ರೀತಿಯಲ್ಲಿ ಇವತ್ತು ಬರೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ನನಗೆ ಕನ್ನಡದ ಕಾದಂಬರಿಗಳ ವಿಸ್ತಾರ ಎಷ್ಟು ಬಗೆಯದು ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಸಾಹಿತ್ಯದ ಯಾವ ಭಾಷೆಯಲ್ಲೂ ಕೂಡ ಇಷ್ಟೊಂದು ವಿಪುಲವಾಗಿರ್ತಕ್ಕಂಥ ಸಾಹಿತ್ಯ ಅದು ಕಾದಂಬರಿಯ ಒಳಗಡೆ ಇದೆ. ಮತ್ತು ಈ ಬಗೆಯಾದಂತ ಇಷ್ಟೊಂದು ವೈವಿಧ್ಯಮಯವಾಗಿರುವ, ನಾನು ಅದಕ್ಕೆ ಹೇಳಿದೆ, ಒಂದು ಕಡೆಗೆ ಪುರಾಣ ಜಗತ್ತುಗಳು, ದರ್ಶನಗಳು ಈ ಬಗೆಯಲ್ಲಿದ್ರೆ, ಇನ್ನೊಂದು ಕಡೆಗೆ ಇನ್ನೂ ಬೇರೆ ಬೇರೆ ಸಾಹಿತ್ಯಗಳಿದಾವೆ, ಯಾವುದೂ ಒಳಗೊಳಗೆ ಇರ್ತಕ್ಕಂಥ ಟಿ ಕೆ ರಾವ್ ಆಗಿರ್ಬೋದು, ಕೆ ಟಿ ಗಟ್ಟಿ ಆಗಿರ್ಬೋದು, ಉಷಾ ನವರತ್ನ ರಾವ್ ಆಗಿರ್ಬೋದು, ಎಚ್ ಜಿ ರಾಧಾದೇವಿ ಆಗಿರ್ಬೋದು, ಈ ಬಗೆಯಲ್ಲಿ ಇರ್ತಕ್ಕಂಥ ಜನಪ್ರಿಯವಾಗಿರ್ತಕ್ಕಂಥ ಕಾದಂಬರಿಕಾರರು ಕೂಡ ಇದ್ದಾರೆ. ಆದ್ರೆ ಬಹುಶಃ ಓದುಗ ವರ್ಗವನ್ನ ವಿಸ್ತರಿಸುವಲ್ಲಿ, ಬೆಳೆಸುವಲ್ಲಿ ಈ ಬಗೆಯಾಗಿರ್ತಕ್ಕಂಥ ವಿಭಿನ್ನವಾದ ಕ್ಷೇತ್ರಗಳಿಂದ, ಸಮುದಾಯಗಳಿಂದ ಬರುವಂತಹ ಲೇಖಕರು ಕನ್ನಡ ಸಾಹಿತ್ಯದ ಕಾದಂಬರಿ ಒಳಗಡೆ ಬಹುದೊಡ್ಡ ಒಂದು ಶ್ರೀಮಂತಿಕೆಯನ್ನು ಕೊಟ್ಟಂತಹ ಒಂದು ಕೀರ್ತಿ ಈ ಲೇಖಕರಿಗೆ ಸಲ್ತಾ ಇದೆ ಅಂತ ಹೇಳ್ತಾ ಇಷ್ಟು ಮಾತಾಡ್ಲಿಕ್ಕೆ ನನ್ನನ್ನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರೆದು ನನಗೆ ಗೌರವಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ನಮಸ್ಕಾರ.